ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರೂ ಸಹ ತಮ್ಮ ಲೈಂಗಿಕ ಜೀವನ ಚೆನ್ನಾಗಿರಬೇಕು ಅಂತ ಬಯಸುತ್ತಾರೆ. ಆದರೆ ಗಂಡಸರು ಮಾಡುವ ಕೆಲವು ತಪ್ಪು ಇಡೀ ಲೈಂಗಿಕ ಜೀವನ ಹಾಳಾಗುವಂತೆ ಆಗುತ್ತದೆ. ಹೀಗಾಗಿ ಗಂಡಸರು ಈ ಕೆಲಸವನ್ನು ತಪ್ಪದೇ ಮಾಡಿದ್ರೆ ಹೆಂಗಸರಿಗೆ ಇಷ್ಟವಾಗುತ್ತೆ ಅಂತೆ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ವೈವಾಹಿಕ ಜೀವನದಲ್ಲಿ ಅಂತ್ಯವಿಲ್ಲದ ಜಗಳಗಳಿಗೆ ಕಾರಣವಾಗುವ ಕೆಲವು ವಿಷಯಗಳಿವೆ. ಅದಕ್ಕೆ ಗಂಡ ಹೆಂಡತಿ ಇಬ್ಬರೂ ಜೊತೆಯಾಗಿ ಅನ್ಯೋನ್ಯವಾಗಿರಬೇಕು. ಸಂಬಂಧ ಗಟ್ಟಿಯಾಗಲು ಇಬ್ಬರಲ್ಲೂ ಪ್ರೀತಿ, ಮಮತೆ, ವಿಶ್ವಾಸ ತುಂಬಿ ತುಳುಕುತ್ತಿರಬೇಕು. ಆದರೆ ದೈಹಿಕ ಸಂಪರ್ಕವು ಎರಡು ವಿಭಿನ್ನ ದೇಹಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆಯಾಗಿದೆ. ಇದು ಎರಡು ಮನಸ್ಸುಗಳ ಸಂಯೋಜನೆಗೆ ಸಂಬಂಧಿಸಿದ ವಿಷಯವಾಗಿದೆ. ಶಾರೀರಿಕ ಸಂಬಂಧದಲ್ಲಿರುವಾಗ ಮಾಡಿದ ಕೆಲವು ತಪ್ಪುಗಳಿಂದ ಇಬ್ಬರ ಮೂಡ್ ಆಫ್ ಆಗುತ್ತದೆ. ಲೈಂಗಿಕ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವುದು ಮುಖ್ಯ, ಆದರೆ ಈ ಸಮಯದಲ್ಲಿ ಸೂಕ್ತವಲ್ಲದ ಅಥವಾ ಅನುಚಿತ ವಿಷಯಗಳು ಕೆಲವು ಇರುತ್ತವೆ. ಅವು ನಿಮ್ಮ ಸಂಬಂಧವನ್ನು ಹಾಳು ಮಾಡುತ್ತದೆ. ದೈಹಿಕ ಸಂಪರ್ಕದ ಸಮಯದಲ್ಲಿ ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ. ಇನ್ನು ಹಣಕಾಸಿನ ತೊಂದರೆಗಳು, ಕೌಟುಂಬಿಕ ವಿಷಯಗಳು, ಕೆಲಸದ ಒತ್ತಡದಂತಹ ಗಂಭೀರ ಅಥವಾ ತುರ್ತು ಅಲ್ಲದ ವಿಷಯಗಳನ್ನು ಚರ್ಚಿಸಲು ಇದು ಸಾಮಾನ್ಯವಾಗಿ ಸೂಕ್ತ ಸಮಯವಲ್ಲ ಎಂಬುದನ್ನು ನೆನಪಿಡಿ. ಈ ಚರ್ಚೆಗಳು ಕಿರಿಕಿರಿ, ಮೂಡ್ ಆಫ್ ಮಾಡುವುದು, ಹಾಗಾಗಿ ಅವುಗಳಿಂದ ದೂರವಿರಿ. ಅದರಂತೆ ದೈಹಿಕ ಸಂಪರ್ಕದ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮೋಜಿನ ಸಂಭಾಷಣೆಗಳನ್ನು ನಡೆಸುವುದು ಮತ್ತು ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳನ್ನು ಹಂಚಿಕೊಳ್ಳುವುದು ಒಳ್ಳೆಯದು. ಆದರೆ ಆ ಸಮಯದಲ್ಲಿ ಟೀಕಿಸುವುದು ಅಥವಾ ನಕಾರಾತ್ಮಕ ಪ್ರತಿಕ್ರಿಯೆ ನೀಡುವುದು ನಿಮ್ಮ ಸಂಗಾತಿಯ ಸ್ವಾಭಿಮಾನಕ್ಕೆ ಹಾನಿಕಾರಕವಾಗಿದೆ. ಸ್ನೇಹಿತರೆ, ಹಿಂದಿನ ಸಂಬಂಧಗಳು ಅಥವಾ ಲೈಂಗಿಕ ಅನುಭವಗಳನ್ನು ದೈಹಿಕ ಸಂಬಂಧಕ್ಕೆ ತರುವುದು ನಿಮ್ಮ ಸಂಗಾತಿಗೆ ಅನಾನುಕೂಲ ಅಥವಾ ಅಸುರಕ್ಷಿತ ಭಾವನೆಯನ್ನು ಉಂಟುಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಪ್ರಸ್ತುತ ಅನುಭವವನ್ನು ನೀವು ಕೇಂದ್ರೀಕರಿಸುವುದು ಮುಖ್ಯ. ಅಂತಹ ವಿಷಯಗಳಲ್ಲಿ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಸ್ನೇಹಿತರೆ, ಭವಿಷ್ಯಕ್ಕಾಗಿ ಯೋಜನೆ ಮಾಡುವುದು ಮುಖ್ಯ. ಆದರೆ ದೈಹಿಕ ಸಂಪರ್ಕದ ಸಮಯದಲ್ಲಿ ಭವಿಷ್ಯದ ಯೋಜನೆಗಳು ಅಥವಾ ಜವಾಬ್ದಾರಿಗಳನ್ನು ಚರ್ಚಿಸುವುದು ಗಮನವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗುತ್ತದೆ. ಅದು ಇಬ್ಬರಲ್ಲೂ ಮೂಡ್ ಆಫ್ ಆಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.